ಏನಾಗಲ್ಲ ಕಣ್ ಬಾ ಏನಾಗಲ್ಲ ಕಣ್ ಬಾ ಮೂರ್ಸಷ್ಟಲ್ ನನಗೆ ಕೂತ್ಕೋ ಸುಮ್ಮನೆ ಹೆಂಗೈತೆ ಅದಕ್ಕೆ ತಗೊಂಡ್ರು ನಮ್ಮಮ್ಮ. ಇಷ್ಟ ಆಯ್ತಮ್ಮ? ಇಷ್ಟ ಆಯ್ತು. ಇದನ್ನ ಸೆಲೆಕ್ಟ್ ಮಾಡಿದ್ರು. ನಮ್ಮಮ್ಮ ಮಾಲಕ್ಕೆ ಬಂದ್ಬಿಟ್ಟು ನೈಟ್ ಇದಾವೆ ಅಂತ ಆದ್ರೂ ನಮ್ಮಮ್ಮನ ಅಡುಗೆ ಮುಂದೆ ಇಟ್ಟು ಹಾಕೋಸಲ್ಲ ಡಬ್ಬಿನೇ. 200 ರೂಪಾಯಿ ಡಿಸ್ಕೌಂಟ್ ಹಾಕೊಟ್ರು. ನನಗೆ ಚಿಕ್ಕ ವಯಸ್ಸಿಂದ ಇದೊಂದು ಆಸೆ ಇತ್ತು. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಡೇ, ಯಾಕಂತಂದರೆ ನಮ್ಮ ಅಮ್ಮನ ಫಸ್ಟ್ ಟೈಮು ಒಂದು ಬೆಂಗಳೂರಲ್ಲಿ ಮಾಲ್ಗೆ ಕರ್ಕೋಗ್ತಾ ಇದೀನಿ. ಯಾವತ್ತೂ ಹೋಗಿಲ್ಲ ಅಲ್ವೇ ನೀವು? ಹಾಂ, ಫಸ್ಟ್ ಟೈಮ್ ನಮ್ಮ ಅಮ್ಮನ ಮಾಲ್ ಕರ್ಕೊ ಹೋಗ್ತಾ ಇದ್ದೀನಿ. ಅದು ಇಲ್ಲೇ ನಮ್ಮ ಮನೆಗೆ ಹೋಗೋಕೆ ಹತ್ರ ಇಲ್ಲೇ ಗೋಪಾಲನ್ ಮಾಲ್ ಕರ್ಕೊ ಹೋಗ್ತೀನಿ. ಇವಾಗ ನಮ್ಮ ಅಮ್ಮನ ರಿಯಾಕ್ಷನ್ ನೋಡೋಣ ಬನ್ನಿ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಇಷ್ಟ ಆಗುತ್ತಾ ಇಲ್ವ ನಮ್ಮ ಅಮ್ಮನಿಗೆ ಮಾಲ್ ನೋಡೋಣ. ಬೆಂಗಳೂರಲ್ಲಿ ನಮ್ಮಮ್ಮ ಬಂದಿರೋದೇ ಕಮ್ಮಿ, ಬರೀ ರಾಮನಗರ ನಮ್ಮ ಊರಲ್ಲೇ ಕಳೆದುಬಿಟ್ಟವ್ರೆ. ಅದಕ್ಕೆ ಇವತ್ತು ಮಾಲ್ ತೋರಿಸೋಣ ಅಂತ ಕರ್ಕೊಬಂದಿವಿ. ಜಸ್ಟ್ ಇವಾಗ ನಮ್ಮ ಅಮ್ಮನ ಕರ್ಕೊಂಡು ಮಾಲ್ಗೆ ಬಂದೆ. ಬಾರೆ ಹೆದರ್ಕೊಬಿಡ, ಏನು ಮಾಡಲ್ಲ ಕಣ. ಏನು ತಿಂತೀಯ ಹೇಳಮ್ಮ, ಏನು ತಿಂತೀಯಾ? ಐಸ್ ಕ್ರೀಮ್ ತಿಂತೀಯಾ? ಅಲ್ಲಿ ಮಸಾಜ್ ಬಿತ್ತು, ಇವಾಗಿಲ್ಲ ಅನಿಸುತ್ತೆ. ಐಸ್ ಕ್ರೀಮ್, ಬಟ್ಟೆ ಏನಾದ್ರು ತಗೋತೀಯಾ? ಬಟ್ಟೆ ಹಾಂ, ಕಾಲಿಡ ಏನಾಗಲ್ಲ ಬಾ. ಒಂದ್ಸಲ ಹಿಂಗಿಡ, ಇಲ್ಲಿ ಇರು ಮುಂದೆ ಹೋಗು. ನಮ್ಮಮ್ಮ ಫಸ್ಟ್ ಟೈಮ್ ಎಲಿವೇಟರ್ ಹತ್ತಿರೋದು. ಇಲ್ಲಿ ಕಾಲಿಟ್ಬಿಡಂಗೆ, ಕಾಲಿಡಿ ಏನಾಗ. ಹಾಂ, ಹಾಯ್ ಬ್ರೋ, ಥ್ಯಾಂಕ್ ಯು ಬ್ರೋ. ಗೈಸ್, ನನಗೆ ಚಿಕ್ಕ ವಯಸ್ಸಿಂದ ಇದೊಂದು ಆಸೆ ಇತ್ತು, ನಮ್ಮ ಅಮ್ಮನ್ನ ಕರ್ಕೊಂಡು ಒಂದಿನ ಮಾಲ್ಗೆ ಬಂದು ಸುತ್ತಾಡಿಸ್ಬೇಕು ಅಂತ. ಏನು ತಗೋತಿ ಹೇಳಮ್ಮ, ನಿನ್ಗೆ ಏನು ಕೇಳಿದ್ರು ಕೊಡಿಸ್ತೀನಿ ನೋಡಿ ನಾನು ಇವತ್ತು. ಹಾಂ, ಚಪ್ಪಲಿ ತಗೋತೀಯಾ? ನಮ್ಮ ಅಮ್ಮ ಮಾಲ್ಗೆ ಬಂದ್ಬಿಟ್ಟು ನೈಟಿ ಇದ್ದಾವೆ ಅಂತ. ನೈಟಿ ಎಲ್ಲ ಇರಲ್ಲ ಕಣೆ, ಡ್ರೆಸ್ಗಳು ಇರ್ತವೆ. ಚಪ್ಪಲಿ ತಗೋತೀಯಾ? ಗೈಸ್ ಬನ್ನಿ, ನಮ್ಮ ಅಮ್ಮನಿಗೆ ಬಾಟಾ ಚಪ್ಪಲಿ ಬೇಕಂತೆ, ಅದನ್ನು ತೋರಿಸೋಣ. ಗೈಸ್, ನಮ್ಮಮ್ಮ ಅಷ್ಟೆಲ್ಲ ಸುತ್ತಾಡ್ಕೊಂಬಂದು ಸ್ಲಿಪ್ಪರ್ ನೋಡ್ತಿದ್ದಾರೆ ತಗೊಳಕ್ಕೆ. ಯಾವ್ದು ಇಷ್ಟ ಆಗ್ತದೆ ನೋಡು. ಗೈಸ್, ನಮ್ಮಮ್ಮ ಅಷ್ಟೊತ್ತಿಂದ ಸರ್ಕಸ್ ಮಾಡಿ ನಮ್ಮ ಅಕ್ಕನಿಗೆಲ್ಲ ಫೋಟೋ ಕಳಿಸಿ ಇದನ್ನು ಸೆಲೆಕ್ಟ್ ಮಾಡಿದ್ರು. ಚೆನ್ನಾಗಿದೆ ಬಿಡ. ಅಷ್ಟೊಂದು ರೇಟ್ ಏನು ಕಮ್ಮಿ ಮಾಡ್ಸೋಕ್ಕೆ ಇದಲ್ಲ ಬಾಟಾ ಶೋರೂಮ್. ಆಫರ್ ಇದ್ದರೆ ಅಷ್ಟೇ ಕಮ್ಮಿ ಮಾಡೋದು, ಇಲ್ಲ ಅಂದರೆ ಅದೇ ಪ್ರೈಸ್. ಪ್ರೈಸ್ ನಮ್ಮ ಅಮ್ಮನಿಗೆ ಫಸ್ಟು ಇವಾಗ ಶಾಪಿಂಗ್ ಮಾಡಿದ್ವಿ. ಬಾಟಾ ಶೋರೂಮಲ್ಲಿ ಒಂದು ಸ್ಲಿಪ್ಪರ್ ತೊಗೊಂಡ್ವಿ, 1299 ರೂಪಾಯಿ. 200 ರೂಪಾಯಿ ಡಿಸ್ಕೌಂಟ್ ಹಾಕ್ಕೊಟ್ರು. ಅದು ಮಾಮೂಲಿ ಹಾಕ್ಕೊಡ್ತಾರೆ ನೋಡ್ದಾ, ಬಾರ್ಗಿನ್ ಮಾಡಿದ್ರು ಹಾಕ್ಕೊಡ್ತಾರೆ. ಏನು ಕೊಡ್ಬೋದಾ? ಅಷ್ಟು ಜಾಸ್ತಿ ಆಯ್ತಾ? ಸಾಂಬಾರ್ ಅಮ್ಲ ಎಲ್ಲ ಇದು ಮಾಮಾ ಅರ್ಥದ ಕಣ್ಬಾ. ಮಾಮಾ ಅರ್ಥಲ್ಲಿ ಬರುತ್ತಲ್ಲ, ಅದು ಮಾತ್ರ ಡಾಬರ್ ಆಮ್ಲ ಬರಲ್ಲ. ನಮ್ಮಮ್ಮ ನೆಕ್ಸ್ಟು ಆರ್ಟಿಫಿಷಿಯಲ್ ಒಡವೆಗಳು ತಗೊಳಕ್ ನೋಡ್ತಾವ್ರೆ. ಹಂಗೆ ನೋಡು, ನಿಂತ್ಕೊ ನೋಡಿ ಯಾವ್ದಾದ್ರು ಬೇಕಾ? ಎಲ್ಲಿಗೆ? ಹಸು ಕರು ಕೇಳ್ಬೇಕು. ಎಷ್ಟು ಆಯ್ತಲ್ಲ ಮನೇಲಿ ಹಸು ಕರು ತಗೋಬೇಡ, ನಮ್ಮ ಮನೆ ತುಂಬ ಅದೇ ಇದೆ. ಗೈಸ್, ನೆಕ್ಸ್ಟ್ ನಾವು ಈ ಶಾಪ್ಗೆ ಹೋಗ್ತಿದ್ದೀವಿ. ನೋಡಿ ನೋಡು, ಹಸು ಕರು ನಮ್ಮ ಮನೇಲಿ ಐತೆ. ಬೇರೆ ಏನಾದ್ರು ನೋಡೋಣ. ಅಮ್ಮ ನೋಡ್ತಾವ್ರೆ ಗೈಸ್, ಬೇರೆ ಯಾವ್ದಾದ್ರು ಇಷ್ಟ ಆಗುತ್ತಾ ಅಂತ. ಅಲ್ಲಿ ನೋಡಿಲ್ಲ ಅವನ ಗಣೇಶನು ಜಾಸ್ತಿ. ಯಾವ್ದು ನೋಡ್ತಿದ್ದೀವಿ? ವಿಗ್ರಹ ನೋಡ್ತಿದ್ದೀವಿ. ಇವೆಲ್ಲ ಇಡಬಾರ್ದು, ದಪ್ಪ ಕೈ. ಯಾವ ಥರ? ಕೈ ಮುಷ್ಟಿ ಎಷ್ಟು ಇರ್ಬೇಕಷ್ಟೇ ಇರ್ಬೇಕಾದ್ರೆ. ನಮ್ಮ ಅಮ್ಮ ಶಾಪಿಂಗ್ ಮಾಡೋದ್ರಲ್ಲಿ ಹುಡುಗಿರ್ನೇ ಮೇಯಿಸ್ತಾರೆ ಅನ್ಕೊಳ್ಳಿ. ಎಲ್ಲ ಶಾಪ್ಗೂ ಹೋಯ್ತಾರೆ, ಅದು ಬೇಡ ಇದು ಬೇಡ ಅಂತಾರೆ. ಹುಡುಗರ್ದು ಬಾ ಆ ಕಡೆ ಹೋಗಿ ಮಸಾಜ್ ಮಾಡಿಸ್ಕೋತೀಯಮ್ಮ? 10 ನಿಮಿಷ ಮಸಾಜ್ ಚೇರಲ್ಲಿ ಮಸಾಜ್ ಮಾಡ್ತಾರೆ, ಮಾಡಿಸ್ಕೋತೀಯಾ? ಏನಾಗಲ್ಲ ಬರ್ರಿ. ಏನಾಗಲ್ಲ ಕಣ್ ಬರ್ರಿ. ಏನಾಗಲ್ಲ ಕಣ್ ಬಾ. ಏನಾಗಲ್ಲ ಕಣ್ ಬಾ. ಈ ಬಟ್ಟೆ ಹಾಕೊಂಡು ಇಲ್ಲ ಕಣ್ ಕುತ್ಕೊಳ್ಳಿ. ಚಪ್ಲಿ ಬಿಟ್ಬಿಟ್ಟು ಕುತ್ಕೋ. ಆಗ್ದಾರ ಬೇಡ.
ಇಲ್ಲ ಕಣ್ ಕುತ್ಕೊಂಡು ಮಸಾಜ್ ಅಂದ್ರೆ ಆ ಥರ ಅಲ್ಲ ಕಣ, ಸುಮ್ ಕುತ್ಕೊಳ್ಳೋದಷ್ಟೇ. ಇದು ನಮ್ಮ ಅಮ್ಮನಿಗೆ ಮೂರ್ಸಷ್ಟಲ್ಲಿ ನನಗೆ ಕುತ್ಕೊ ಸುಮ್ಮನೆ ಇರೋ ಆಗದೆ ಬೇಡ ಸುಮ್ಮನೆ. ಆಗಲ್ಲ ಬ್ಯಾಡ ಕಣೋ. ಹಾಂ ಹಾಂ ಆರಾಮಾಗಿ ಕುತ್ಕೊ. ಅಷ್ಟೇ 10 ನಿಮಿಷ ಮಸಾಜ್. ನಮ್ಮ ಅಮ್ಮನಿಗೆ ಏನೋ ಮಸಾಜ್ ಅಂದರೆ ಹೆದರ್ಕೊಬಿಟ್ರು, ಚೇರೆಲ್ಲ ನೋಡ್ಬಿಟ್ಟು. ಹೆಂಗೈತೆ? ಹಾಂ ಚೆನ್ನಾಗಿದೆ. ಏನೋ ಭಯ ಆಯ್ತಾ ಈಗ? ಅಷ್ಟೇ ನೋಡ್ದಾ, ಒಂದು ಮಾತು ಕೇಳ್ದ, ಅದಕ್ಕೆ ಮಕ್ಕಳು ಮಾತನ್ನು ಒಂದ್ಸಲ ಕೇಳಬೇಕು. ನಮ್ಮ ಅಮ್ಮನಿಗೆ ಮಸಾಜ್ ಮುಗಿಸಿ ನೆಕ್ಸ್ಟ್ ಎಲ್ಲಿ ಕರ್ಕೋಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಯಾವ್ದಾರು ಒಂದು ದೊಡ್ಡ ಮಾಲ್ ಕರ್ಕೋಬೇಕು, ಲೂಲು ಮಾಲ್ ಆ ಥರದಕ್ಕೆ. ಫುಲ್ ಗೇಮ್ಸ್ ಇರುತ್ತಲ್ಲ, ಅದೆಲ್ಲ ಆಡ್ಸ್ಕೊಡ್ಬೋದು ನಮ್ಮ ಅಮ್ಮನಿಗೆ. ಇಲ್ಲಿ ಬೇರೆ ಏನು ಜಾಸ್ತಿ ಇಲ್ಲ. ನೆಕ್ಸ್ಟ್ ಏನಾದ್ರು ತಿನ್ನಕ್ಕೆ ಕರ್ಕೋಗ್ತೀನಿ ನಮ್ಮ ಅಮ್ಮನಿಗೆ. ಚೆನ್ನಾಗಿರುತ್ತೆ ವಿಡಿಯೋಸು. ನಮ್ಮ ಸಬ್ಸ್ಕ್ರೈಬರ್ ಗೈಸ್, ಏನು ಮಾಲಲ್ಲಿ ಏನು ಮಾಡ್ತೀರಾ ಅಂತ ನಮ್ಮ ಅಮ್ಮನಿಗೆ ಮಸಾಜ್ ಮಾಡಿಸ್ತಾ ಇದ್ದೀನಿ. ಹೆಂಗಿತ್ತೆ ಅಮ್ಮ ಮಸಾಜ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ನೋಡ್ದ ಹೋಗಲ್ಲ ಅಂತಿದೆ. ಹಿಂಸೆ ಮಾಡಿ ಕಳಿಸ್ತೀನಿ. ಬಾ ಕೆಳಗೋಗೋಣ. ಒಮ್ಮೆ ಎಲಿವೇಟ್ರಲ್ಲಿ ಕಾಲಿಡೋಕ್ಕೆ ಹೆದರ್ಕೋತಾರೆ. 2-3 ಸಲ ಕರ್ಕೊಂಬಂದ್ಬಿಟ್ರೆ ಅಭ್ಯಾಸ ಆಗ್ಬಿಡ್ತಾನೆ. ಫಸ್ಟ್ ಟೈಮ್ ಅಲ್ವಾ? ಫಸ್ಟ್ ಟೈಮ್ ಅಲ್ಲ, ಮೆಟ್ರೋಲ್ ಒಂದ್ಸಲ ಹೋಗಿದಾಗ ಯೂಸ್ ಮಾಡಿದ್ರಂತೆ. ಡೈರೆಕ್ಟ್ ಇಟ್ಬಿಡು ಕಾಲನ್ನ, ಇಡು. ಹಾಂ, ಬರ್ಗರ್ ಕಿಂಗ್ ಹೋಗೋದ KFC ಹೋಗೋದ ಡಿಸೈಡ್ ಮಾಡ್ಬೇಕ. ಹಂಗಂದ್ರೆ ಐಸ್ ಕ್ರೀಮ್ ತಿಂತೀಯಾ? ಐಸ್ ಕ್ರೀಮ್ ಬೇಡ, ಏನಾದ್ರು ತಿನ್ನು ಬೈಲಿ. ನಮ್ಮಮ್ಮ ಬರ್ಗರ್ ಎಲ್ಲ ಬೇಡ ತಿನ್ನಲ್ಲ ಅಂದರು, ಅದಕ್ಕೆ 2 ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದೀನಿ. ಓಕೆನಾ? ಐಸ್ ಕ್ರೀಮ್ ಬಿಟ್ಟು ತಗೊಮ್ಮ. 5 ಐಸ್ ಕ್ರೀಮ್ ತಿಂತಾರೋ, ಇನ್ನೊಂದು ಏನಾರು ವೆಜ್ದು ಆರ್ಡ್ರ್ ಮಾಡಿಬಿಡ್ಬೇಕು. ನಾವು ಆರ್ಡ್ರ್ ಮಾಡಿರೋ 2 ಐಸ್ ಕ್ರೀಮ್ ಬಂತು. ಕ್ರೀಮ್ ತಿಂತಾ ಇದೀವಿ. ಇನ್ನೊಂದು ಮ್ಯಾಂಗೋದು ಬಂತು ನೋಡಿ, ಟಾಕೋಸ್, ವೆಜ್ ಟಾಕೋಸ್ ಮತ್ತು ಮ್ಯಾಂಗೋ ತಿಕ್ ಶೇಕ್ ಜ್ಯೂಸ್ನ ಆರ್ಡ್ರ್ ಮಾಡಿದ್ದೀನಿ, ತಂದುಕೊಡ್ತಾರೆ. ಸ್ಪೈಸಿ ಮ್ಯಾಂಗೋ ಐಸ್ ಕ್ರೀಮಲ್ಲಿ ಫುಲ್ ಮ್ಯಾಂಗೋ ಹಾಕಿರ್ತಾರೆ ಒಳಗೆ, ಅದರ ಮೇಲೆ ಐಸ್ ಕ್ರೀಮ್ ಬಿಡಿ ಮತ್ತು ಐಸ್ ಕ್ರೀಮ್ ಮಿಕ್ಸ್. ಐಸ್ ನಾವು ಆರ್ಡ್ರ್ ಮಾಡಿರೋ ನೆಕ್ಸ್ಟ್ ಐಟಮ್ ಬಂತು. ಇದು ವೆಜ್ ಟಾಕೋಸು ಮತ್ತು ಮ್ಯಾಂಗೋ ತಿಕ್ ಶೇಕ್. ಸಿನಿಮಾ ಮೇಲೆ ಟಾಕೋಸ್ ಗೈಸ್, ಫಸ್ಟ್ ಟೈಮು ನಮ್ಮಮ್ಮ ಟಾಕೋಸ್ ತಿಂತಿರೋದು. ಬರ್ಗರು ಬೇಡ ಅಂದ್ಬಿಟ್ಟು ಟಾಕೋಸ್ ಆರ್ಡ್ರ್ ಮಾಡಿದೆ. ಹೆಂಗೈತೆ ಅಮ್ಮ? ಇಷ್ಟ ಆಯ್ತಾ? ನನಗೂ ಇಷ್ಟ ಟಾಕೋಸ್. ಬೆಂಗಳೂರಲ್ಲಿ ಅಡುಗೆ ಮಾಡ್ಕೊಡೋಕ್ಕಾಗದೆ ನಮ್ಮಮ್ಮ ಇಲ್ಲದೆ ಹೋದಾಗ ಬರ್ಗರ್ ಕಿಂಗಲ್ಲಿ ನಾನು ಟಾಕೋಸ್ ಆರ್ಡ್ರ್ ಮಾಡ್ಕೊಂಡು ತಿಂತಿದ್ದೆ ಕೆಲವು ಸಲ. ಅದಕ್ಕೆ ನಮ್ಮ ಅಮ್ಮನಿಗೆ ಟಾಕೋಸ್ ತಿನ್ಸೋಣ. ಆದ್ರೆ ನಮ್ಮ ಅಮ್ಮನ ಅಡುಗೆ ಮುಂದೆ ಈ ಟಾಕೋಸ್ ಎಲ್ಲ ಡಮ್ಮಿನೇ. ಬಟ್ ನಮ್ಮ ಅಮ್ಮನ ಟಾಕೋಸ್ ಇಷ್ಟ ಆಯಿತು. ಚೆನ್ನಾಗೈತೆ. ಯಾವಾಗಲೂ ತಿನ್ನೋಕ್ಕಾಗಲ್ಲ, ಯಾವಾಗಾದ್ರೂ. ನಮ್ಮ ಅಮ್ಮನಿಗೆ ಬರ್ಗರ್ ಕಿಂಗಲ್ಲಿ ಸುಮ್ಮನೆ ಹೆಂಗಿರುತ್ತೆ ಅವ್ರಿಗೆ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಲಿ, ಟೇಸ್ಟ್ ಅಂದ್ಬಿಟ್ಟು ತಿನ್ನಿಸ್ತೆ. ಹೆಂಗಿತ್ತೆ ಅಮ್ಮ? ಚೆನ್ನಾಗಿತ್ತು. ಹಾಂ, ನಮ್ಮಂಥವ್ರು ಜಾಸ್ತಿ ಏನು ನಮ್ಮಂಥವ್ರು ಹಿಂಗೆಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ. ನಮ್ಮ ಅಮ್ಮನ್ನ ಮಾಲಲ್ಲಿ ಅಷ್ಟೊತ್ತಿಂದ ಏನಾರು ತಗೋ, ನಿನ್ಗೆ ಏನು ಬೇಕು ತಗೋ ಅಂತ ಬಿಟ್ರು ಬರೀ ಒಂದೇ ಒಂದು ಸ್ಲಿಪ್ಪರ್ ತಗೊಂಡ್ರೆ ಅಷ್ಟೇ. ಹಾಂ, ಕಾಸ್ಟ್ಲಿ ಐತೆ, ಜಾಸ್ತಿ ದುಡ್ಡು ಅಂದ್ಬಿಟ್ಟು. ನಮ್ಮ ಎಲಿವೇಟ್ರಲ್ಲಿ ತುಂಬಾ ಹೆದರ್ಕೋತಾವ್ರು ಹೋಗೋಕ್ಕೆ, ಅದಕ್ಕೆ ಲಿಫ್ಟಲ್ಲಿ ಕರ್ಕೊಬಿಡೋಣ ಮೇಲೆ. ಎಲ್ಲ ಚೆನ್ನಾಗೇ ಇರುತ್ತೆ, ನೀನು ಮನ್ಸು ಮಾಡ್ಬೇಕಷ್ಟೇ ತಗೊಳಕ್ಕೆ. ನಮ್ಮ ಅಮ್ಮ ನಾನು ಕೊಡ್ಸಿದ್ರು ಮನ್ಸು ಮಾಡಲ್ಲ ಇಲ್ಲಿ ತಗೊಳಕ್ಕೆ. ಅಲ್ಲೋಗೋಣ, ಎಲ್ಲಿ? ಅಲ್ಲಿ ಅಲ್ಲ, ಹಾಂ, ಬಾ. ಅಲ್ಲೋಗೋಣ. ನಮ್ಮಮ್ಮ 2nd ಫ್ಲೋರ್ ಕರ್ಕೊಂಡ್ಬಂದು ಇವಾಗ ಬಳೆಗಳನ್ನ ನೋಡ್ತಾವ್ರೆ. ಇದು ಗ್ಯಾರಂಟಿ ಇದೆ. ಒಕೇಶನಲ್ಲಿ ಯೂಸ್ ಮಾಡಿ ಚಿಕ್ಕ ದೊಡ್ಡ ಇದೆ. ಇಲ್ಲ, ಇದೆ ಸೈಜ್ ಇದೆ ನೋಡಿ. ಹೌದಾ? ನೋಡಿ ಮ್ಯಾಮ್, ಕಮ್ಮಿ ಮಾಡ್ಕೊಡಿ, ಪ್ರಮೋಷನ್ ಮಾಡ್ತಾವೆ. ನೀವು ಅಂಗಡಿನೇ ನೋಡಿ 3 ಲಕ್ಷ ಸಬ್ಸ್ಕ್ರೈಬರ್. ಮ್ಯಾಮ್ 450 ರೂಪೀಸ್ ಲೆಸ್ ಆಗುತ್ತೆ ಮ್ಯಾಮ್. ನಿಮಗೆ 500 ರೂಪಾಯಿ ಅನ್ಕೊಡಿ. ಹಾಂ, 2,500ಕ್ಕೆ ಫುಲ್ ಸೆಟ್ಟೇ ಬಂದ್ಬಿಡೋದು. 2,500 ಅಂತ ಈ ಸೆಟ್ಟು. ನಮ್ಮಮ್ಮ ಚೆನ್ನಾಗಿ ಬಾರ್ಗೇನ್ ಮಾಡಿ ಅಲ್ಲಿ ಚಂದಣ್ಣ ತಗೊಂಡಿದ್ದೀವಿ. ವಿಡಿಯೋಸು 270 ಕೊಟ್ಟಿದ್ದು. ಗುರು ಚೆನ್ನಾಗೈತೆ. ಇನ್ನೊಂದು ಜೊತೆ ಇಲ್ಲ ಐತಲ್ಲ, ಇದಾ? ಅಂದ್ರೆ ಇದು 1 ಗ್ರಾಮ್ ಗೋಲ್ಡ್ ಅಂತಾರಂತೆ. ಇದಾ? ಇದನ್ನು ನಿಮಗೆ 899 ಆಗುತ್ತೆ. ಯಾವಾಗಾರು ಸಣ್ಣ ಪುಟ್ಟ ಫಂಕ್ಷನ್ಗೆ 899.
ಯಾವಾಗಾರು ಒಂದ್ಸಲ ಯೂಸ್ ಮಾಡಕ್ಕಿರ್ಲಿ ಅದರಲ್ಲೂ 15% ಡಿಸ್ಕೌಂಟ್ ಇದೆ ಮ್ಯಾಮ್. ಗೈಸ್ ನಮ್ಮಮ್ಮ ಒಂದು ಸೆಟ್ಟು ನೆಕ್ಲೆಸ್ ಥರದ್ದು ಮತ್ತು 2 ಬಳೆನ ತಗೊಂಡ್ರು. ಇದಕ್ಕೆ 1 ಗ್ರಾಮ್ ಗೋಲ್ಡ್ ಅಂತ ಕರೀತಾರೆ ಈ ಪ್ರಾಡಕ್ಟ್ಗೆ. ಚೆನ್ನಾಗಿರುತ್ತೆ, ಏನಿಲ್ಲ, ಕಲರ್ ಏನು ಹೋಗಲ್ಲ, 1-2 ವರ್ಷ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ತಗೊಂಡ್ರು ನಮ್ಮಮ್ಮ. ಇಷ್ಟ ಆಯ್ತಾ ಅಮ್ಮ? ಹ್ಞೂ ಇಷ್ಟ ಆಯಿತು. ಚೆನ್ನಾಯ್ತಾ? ಸರಿ ಕೊಡು, ಪ್ಯಾಕ್ ಮಾಡ್ತಾರ. ಇದು ಗೋಪಾಲನ್ ಮಾಲಲ್ಲಿ 2ನೇ ಫ್ಲೋರಲ್ಲಿ ಐತೆ ನೋಡಿ ಅಂಗಡಿ. ಈ ಶಾಪಿಂಗ್ ಎಲ್ಲ ಆಯಿತು ನಂದು ನಮ್ಮ ಅಮ್ಮಂದು. ಇವಾಗ ವಾಪಸ್ಸು ಮನೆಗೆ ಹೋಗ್ಬೇಕು. ಇವಾಗ ಚಿನ್ನದ ಬದಲು 1 ಗ್ರಾಮ್ ಗೋಲ್ಡ್. ಚಿನ್ನ ಕೊಡ್ಸಿ ಅಂತಿದ್ರಲ್ಲೆಲ್ಲ, ಅದಕ್ಕೆ 1 ಗ್ರಾಮ್ ಗೋಲ್ಡ್ 1 ಗ್ರಾಮ್ ಗೋಲ್ಡ್ ಕೊಡ್ಸಲ್ಲಿ. ಆರ್ಟಿಫಿಷಿಯಲ್ ಒಡವೆ ಕೊಡಿಸ್ತೇನೆ ನಮ್ಮ ಅಮ್ಮನ. ಹೊರಗಡೆ ಬರೋಷ್ಟರಲ್ಲಿ ಕತ್ಲೆನೇ ಆಗೋಯ್ತು. ನಮ್ಮ ಅಮ್ಮನ ಮಾಲೆಲ್ಲ ಸುತ್ತಾಡಿಸ್ಕೊಂಡು ಬರೋಷ್ಟರಲ್ಲಿ. ಹೆಂಗಿತ್ತೆ ಅಮ್ಮ ಮಾಲು? ಫಸ್ಟ್ ಟೈಮ್ ನಮ್ಮಮ್ಮ ಬೆಂಗಳೂರಲ್ಲಿ ಮಾಲಿಗೆ ಬಂದಿದ್ದು. ಮೆಟ್ರೋಲ್ ಯಾವಾಗ ಹೋಗಿದ್ದೀನಿ? ಮೆಟ್ರಲ್ಲಿ ರಾಘವೇಂದ್ರ ದೇವ್ರಿಗೆ ಹೋಗಿದ್ವಲ್ಲ, ನೀನು ಬಿಂದು. ಆವಾಗ ಮೆಟ್ರೋಲ್ ಹೋಗಿ ಆಮೇಲೆ ಟ್ರೈನ್ಗೆ ಹೋಗ್ತು. ನಮ್ಮ ಅಕ್ಕ ಕರ್ಕೊ ಹೋಗೋಣ ನಮ್ಮ ಅಮ್ಮನ ಮೆಟ್ರೋದಲ್ಲಿ. ನಾನು ಯಾವಾಗ ಮೆಟ್ರೋಲ್ ಹೋದ್ರು ಅಂತ ಅನ್ಕೊಂಡೆ. ಇವಾಗ ವಾಪಸ್ ಹೋಗ್ಬೇಕು ಗೈಸ್. ಬೈಕ್ ಹಾಕಿದೀವಿ ಅಲ್ಲಿ, ಮನೆಗೆ ಹೋಗೋಣ. ಇವತ್ತು ಬೆಂಗಳೂರಲ್ಲಿ ಏನೋ ಒಂದು ಕೆಲಸ ಇತ್ತು, ಅದಕ್ಕೆ ಬಂದಿದ್ವಿ ನಾನು ನಮ್ಮಮ್ಮ. ಹಂಗೆ ನಮ್ಮ ಅಮ್ಮನ ಬೆಂಗಳೂರಲ್ಲಿ ಮಾಲೆಲ್ಲ ತೋರಿಸಿ ಸುತ್ತಾಡ್ಸೋಣ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ವಿ. ನಮ್ಮ ಅಮ್ಮ ಅಪ್ರೂಫ್ ಹೇಳ್ತಾರಲ್ಲ, ಖುಷಿ.